ಈ ನಡುವೆ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗೋದು ಪಕ್ಕನಾ ಅಂತಕ್ಕಂಥ ಪ್ರಶ್ನೆ. ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಂದೇನೂ ಅಭ್ಯಂತರ ಇಲ್ಲ ಅಂತ. ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ನಮ್ಮ ವಿರೋಧ ಏನಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಒಂದೇ ಜಿಲ್ಲೆಯವರಲ್ಲ, ಸಿಎಂ ಡಿಸಿಎಂನ ಭೇಟಿಯಾಗಿ ಈಗಾಗಲೇ ಮಾತುಕತೆ ಮಾಡಿದ್ದಾರೆ. ಪಕ್ಷಕ್ಕೆ ಬರಲಿ, ಆದರೆ ಟಿಕೆಟ್ಗೆ ಡಿಮ್ಯಾಂಡ್ ಇಡುವಂತಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ. ಅವ್ರು ಬರ್ತಿರೋದೇ ಟಿಕೆಟ್ಗೋಸ್ಕರ, ಅವ್ರು BJPಗೆ ಹೋಗಿದ್ದೂ ಟಿಕೆಟ್ಗೋಸ್ಕರ, ಕಾಂಗ್ರೆಸ್ ಬಿಟ್ಟಿದ್ದೂ ಟಿಕೆಟ್ಗೋಸ್ಕರ, ಎಲ್ಲ ಗೊತ್ತಿದೆ. ಇನ್ಯಾತಕ್ಕೆ ಬರ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ? ಟಿಕೆಟ್ ಕೇಳಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಮುದ್ದಹನುಮೇಗೌಡರನ್ನು ವಾಪಸ್ ಕರ್ಕೊಂಬರ್ಬೇಕು ಅಂತೇಳಿ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿ ಸಿಎಂ ಅವ್ರನ್ನು ಭೇಟಿ ಮಾಡಿದ್ದಾರೆ ಇದೆಯಲ್ಲ ಅವರು ನನ್ನನ್ನು ಭೇಟಿ ಮಾಡಿದರು. ನಮ್ಮ ಮನೆಗೆ ಬಂದಿದ್ದರು ತುಮಕೂರಲ್ಲಿ. ಅಲ್ಲಿಂದ ಅದಾದಮೇಲೆ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ನಾವೆಲ್ಲ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತೀವಿ. ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ. ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೀನಿ. ಅಧ್ಯಕ್ಷರು ಹೇಳಿದರು, ನೀವು ಜಿಲ್ಲೆಯವರು ತೀರ್ಮಾನ ಮಾಡ್ಕೊಳ್ಳಿ, ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ, ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳೇನಿದೆಯೋ ಅದನ್ನೇ ಕೊಡ್ಬೋದು, ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು, ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ಲಾಗಿ ಹೇಳಿದ್ದಾರೆ. ಆದ್ದರಿಂದ ಅವ್ರು ಬರೋದಕ್ಕೆ ನಮ್ಮದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಜಯಚಂದ್ರ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಸರ್, ಅವಶ್ಯಕತೆ ಇಲ್ಲ ಅಂತ. ಅದನ್ನು ನೋಡೋಣ. ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಒಟ್ಟಾರೆ ನಾವು ಪಕ್ಷದ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯನೇ ಬೇರೆ ಇರ್ಬೋದು, ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು, ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರ್ಬೋದು. ಆದರೆ ಪಕ್ಷದ ದೃಷ್ಟಿಯಿಂದ ನಮಗೆ ಒಬ್ಬ ನಾಯಕ ಮುಖಂಡ ನಮಗೆ ಜೊತೆಗೆ ಬರ್ತಾರೆ ಅಂದಾಗ ನಾವು ಅದನ್ನೇ ನೋಡ್ತೀವಿ. ನಾವು ಪಕ್ಷದ ಹಿತವನ್ನು ಯಾವ ರೀತಿ ಕಾಪಾಡಬೇಕು. ಈಗ ಮುದ್ದಹನುಮೇಗೌಡರನ್ನು ವಾಪಸ್ ಕರ್ಕೊಂಬರ್ಬೇಕು ಅಂತೇಳಿ ರಾಜಣ್ಣ ಅವರು ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿ ಸಿಎಂ ಅವ್ರನ್ನು ಭೇಟಿ ಮಾಡಿದ್ದಾರೆ ಇದೆಯಲ್ಲ ಅವರು ನನ್ನನ್ನು ಭೇಟಿ ಮಾಡಿದರು.